ಇದು ಮುತ್ತುರಾಯನಗುಡ್ಡ, ಬಸವನಪುರ, ಮೈಸೂರು. ಮತ್ತು ಈ ಹನುಮ ಜಯಂತಿ 5ನೇ ವರ್ಷದ ಹನುಮ ಜಯಂತಿ ಕಾರ್ಯಕ್ರಮ. ಹನುಮ ಜಯಂತಿ ಅನ್ನೋದಕ್ಕಿಂತ ಹನುಮ ರಥ ಅಂತ ಹೇಳೋಂಥದ್ದು. ಇವತ್ತಿನ ದಿವಸದಲ್ಲಿ ಹನುಮ ರಥಾಂಗ ಅಂತ ಹೇಳ್ತೀವಿ ನಾವು. ಈ ಒಂದು ದಕ್ಷಿಣ ಭಾರತದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಏನಿದೆ ಹನುಮ ಜಯಂತಿ ಅಂತ ಕಾರ್ಯಕ್ರಮ ಪ್ರತೀತಿ. ಇದು 5ನೇ ವರ್ಷದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮದ ಒಂದು ಮುತ್ತರಾಯ ಸ್ವಾಮಿಗೆ ಬೆಳಿಗ್ಗೆ 4:15ರಿಂದ 6:30 ಒಳಗಡೆಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಎರಡೂ ಇರುತ್ತೆ. ಪ್ರಾತಃ ಕಾಲದಲ್ಲಿರುತ್ತೆ. ಮತ್ತು ಆ 7 ಗಂಟೆಯಿಂದ 6:40ರಿಂದ 9:30 ಒಳಗಡೆ ಗಣಹೋಮ ಮತ್ತು ರಾಮತಾರಕ ಹೋಮಗಳು ಒಂದು ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಈ ಜಾಗ ಹನುಮ ಜಯಂತಿಯಲ್ಲಿ ವಿಶೇಷವಾಗಿ ಹೂವಿನ ಅಲಂಕಾರ, ಭಕ್ತಾದಿಗಳಿಗೆ ಇಪಿಸ್ಸ ಫಲ ಕೊಡುವಂಥದ್ದು. ನಾಳೆ ಏನಾದರೂ ಕೇಳಿದಂತಹ ಒಂದಷ್ಟು ವಿಚಾರಗಳನ್ನು, ಒಂದಷ್ಟು ಮನೋದುಃಖಗಳನ್ನು ನಿವಾರಣೆ ಮಾಡುವಂತಹ ಏಕೈಕ ಒಂದು ಹನುಮ ಜಯಂತಿ ದಿವಸದಲ್ಲಿ ಒಂದು ಭಕ್ತರು ಸಕಾಲಕ್ಕೆ ಆಗಮಿಸಬೇಕು ಅಂತ ಈ ಒಂದು ವಿಶೇಷ ಕೋರಿಕೆಯನ್ನು ಮಾಡ್ಕೋಬೇಕಾಗಿದೆ. ಜೊತೆಗೆ ಪ್ರಸಾದ ವಿನಿಯೋಗ ಬೆಳಿಗ್ಗೆ 9 ಗಂಟೆಯಿಂದ ಹಿಡಿದು ಸಂಜೆವರೆಗೂ ಪ್ರಸಾದ ವಿನಿಯೋಗವಂತೂ ಇರುತ್ತೆ. ದರ್ಶನ ಬೆಳಿಗ್ಗೆ 7:50 ದರ್ಶನ ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ 7:50. ಯಾಕೆ ಜನಗಳು ತುಂಬ ಕ್ಲೌಡ್ ಆಗೋದ್ರಿಂದ ಸಕಾಲಕ್ಕೆ ಎಲ್ಲರಿಗೂ ಸಕಾಲಕ್ಕೆ ಜೊತೆಗೆ ನಿರಾಮಯವಾಗಿ ದರ್ಶನ ಎಲ್ಲರಿಗೂ ಕಣ್ತುಂಬಿಕೊಳ್ಳುವಂಥ ಅವಕಾಶಗಳಿರುತ್ತೆ. ಕಾರ್ಯಕ್ರಮಗಳು ಹೇಳಬೇಕು ಅಂತ ಹೇಳಿದರೆ ಅದೇ ಬೆಳಿಗ್ಗೆ ತಿಳಿಸಿದಾಗ ಅಭಿಷೇಕ ಇರುತ್ತೆ. ಜೊತೆಗೆ ಅಲ್ಲಿಂದ ಗಣಹೋಮ, ರಾಮತಾರಕ ಹೋಮಗಳಿರುತ್ತೆ. ಅದ್ರ ಜೊತೆಗೆ ಮಧ್ಯಾಹ್ನದ ನಂತರದಲ್ಲಿ ಇಲ್ಲಿನ ವಿಶೇಷವಾದಂತಹ ಒಂದಷ್ಟು ಗಣ್ಯರುಗಳು ಮತ್ತು ಒಂದಷ್ಟು ಭಕ್ತರುಗಳು ಎಲ್ಲ ಬರುವಂಥದ್ದಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭರತನಾಟ್ಯಗಳು ಮತ್ತು ಒಂದಷ್ಟು ವಿಷ್ಣು ಸಹಸ್ರನಾಮ ಪಾರಾಯಣ, ಸುಂದರಕಾಂಡ ಪಾರಾಯಣಗಳು ಎಲ್ಲ ನಡೀತಾ ಇರುತ್ತೆ ನಾಳೆ. ಭಕ್ತಾದಿಗಳು, ಸಮಸ್ತ ಭಕ್ತಾದಿಗಳು ಮುತ್ತರಾಯನ ಆಶೀರ್ವಾದಕ್ಕೆ ಪಾಲ್ಗೊಳ್ಬೇಕು. ಸಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ನಿಮ್ಮ ಅನುಕೂಲಕರವಾಗಿ ಮಾಡಿಕೊಂಡು ಇಪಿಸ್ಸ ಫಲವನ್ನು ನೀವು ಬೇಡ್ಕೊಳ್ಳೋದಕ್ಕೆ ನಾಳೆ ಸುವರ್ಣಾವಕಾಶ ಅಂತಲೂ ಸುದ ಹೇಳಬಹುದು.